ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ಮುಗಿದಿದೆ. ಈಗೇನಿದ್ರೂ ಕೂಡ ಸೆಕೆಂಡ್ ಹಾಫ್ನ 14 ಕ್ಷೇತ್ರಗಳೇ ಪ್ರಧಾನಿ ನರೇಂದ್ರ ಮೋದಿ ಅವರ ಟಾರ್ಗೆಟ್. ನಾಳೆ ನಮೋ ಅಬ್ಬರದ ಪ್ರಚಾರ. ಇವತ್ತೇ ರಾಜ್ಯಕ್ಕೆ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. 2 ದಿನ 5 ಸಮಾವೇಶ, 14 ಲೋಕಸಭಾ ಕ್ಷೇತ್ರಗಳೇ ಮೋದಿಯ ಟಾರ್ಗೆಟ್ ಆಗಿರುವಂಥದ್ದು. ಇವತ್ತು ರಾತ್ರಿಯಿಂದಲೇ ರಾಜ್ಯದಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ ನಮೋ. ಈಗಾಗಲೇ ಕುಂದಾನಗರಿಗೆ ಆಗಮನವಾಗಿದೆ. ನಾಳೆ ಬೆಳಗಾವಿ, ಉತ್ತರ ಕನ್ನಡ, ಬಳ್ಳಾರಿ, ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವಿದೆ. ನಾಡಿದ್ದು ಬಾಗಲಕೋಟೆಯಲ್ಲಿ ಮೋದಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗುವ ಮೂಲಕ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ. 14 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಹಂತದ ಯುದ್ಧವನ್ನ ಗೆಲ್ಲಲಿಕ್ಕೆ ಇವತ್ತು ರಂಗ ಪ್ರವೇಶವನ್ನ ಮಾಡಿದ್ದಾರೆ. ಕುಂದಾನಗರಿ, ಬೆಳಗಾವಿಗೆ ಆಗಮಿಸಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ನಮೋ ಕ್ಯಾಂಪೇನ್? ಏಪ್ರಿಲ್ 28 ಅಂದ್ರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಕುಂದಾನಗರಿ, ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವಿದೆ. ಈ ಬೆಳಗಾವಿಯಲ್ಲಿ ಸಮಾವೇಶ ಮಾಡುವ ಮೂಲಕ ಬೆಳಗಾವಿ ಮತ್ತು ಚಿಕ್ಕೋಡಿ ಟಾರ್ಗೆಟ್ ಅನ್ನು ಮಾಡಿರುವಂತಹದ್ದು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರು, ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯ ಅಭ್ಯರ್ಥಿಗಳು, ಅವರ ಪರವಾಗಿ ಮತಭೇಟಿಯನ್ನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಮಧ್ಯಾಹ್ನ 1 ಗಂಟೆಗೆ ಶಿರಸಿಯಲ್ಲಿ ಸಮಾವೇಶ. ಉತ್ತರ ಕನ್ನಡ ಮತ್ತು ಹುಬ್ಬಳ್ಳಿ, ಧಾರವಾಡ ಟಾರ್ಗೆಟ್ ಅನ್ನು ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯಿಂದ. ಹುಬ್ಬಳ್ಳಿ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇಬ್ಬರ ಪರವಾಗಿ ಮತ ಶಿಕಾರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆಯಲ್ಲಿ ಸಮಾವೇಶ. ದಾವಣಗೆರೆ ಮತ್ತು ಹಾವೇರಿ ಟಾರ್ಗೆಟ್ ಅನ್ನು ಮಾಡಿ ಇಲ್ಲಿ ಮತ ಶಿಕಾರಿಗಳಿತಾ ಇರುವಂತಹದ್ದು. ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ ಅಖಾಡಕ್ಕೆ ಇಳಿದಿದ್ದಾರೆ. ಹಾವೇರಿ, ಗದಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿ ಅಖಾಡಕ್ಕೆ ಇಳಿದಿರುವಂತಹದ್ದು. ಮಧ್ಯಾಹ್ನ 3 ಗಂಟೆಗೆ ಇಲ್ಲಿ ಅಬ್ಬರದ ಪ್ರಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. 2 ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಏಪ್ರಿಲ್ 29ಕ್ಕೆ ಮಧ್ಯಾಹ್ನ 12:15ಕ್ಕೆ ಬಾಗಲಕೋಟೆಯಲ್ಲಿ ಸಮಾವೇಶವಿದೆ. ಬಾಗಲಕೋಟೆ ಮತ್ತು ವಿಜಯಪುರವನ್ನ ಟಾರ್ಗೆಟ್ ಮಾಡಿ ಏಪ್ರಿಲ್ 29ನೇ ತಾರೀಕು ಅಂದ್ರೆ ನಾಡಿದ್ದು ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಅವರು 2 ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಅಬ್ಬರದ ಪ್ರಚಾರವನ್ನ ಮಾಡುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, 2ನೇ ಹಂತದ ಯುದ್ಧಕ್ಕೆ ಅಥವಾ 2ನೇ ಹಂತದ ಯುದ್ಧವನ್ನ ಗೆಲ್ಲಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ರಂಗ ಪ್ರವೇಶವನ್ನ ಮಾಡಿರುವಂತಹದ್ದು. ನಾಳೆ ಮತ್ತು ನಾಡಿದ್ದು 2 ದಿನ 5 ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನೆಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು? ರಾಜ್ಯ ನಾಯಕರುಗಳ ನಿರೀಕ್ಷೆಗಳೇನು ಅಂತ ಹೇಳಿ ಸುನಿಲ್. ಪ್ರೇಮ್, ನಿಜಕ್ಕೂ ಕೂಡ ಇಡೀ ದೇಶದ ಬಿಜೆಪಿಯ ಬಲ ಅದು ನರೇಂದ್ರ ಮೋದಿ. ಸಹಜವಾಗಿ ಮೋದಿಯವರ ಮುಖ ನೋಡಿ ಓಟು ಕೊಡು ಅಂತ ಅನ್ನೋದು ಬಿಜೆಪಿ ಒಂದು ಸ್ಪರ್ಧಿಗಳ ಒಂದು ಸಹಜದ ಮಾತು. ಇದರ ಜೊತೆಗೆ ನಾವು ರಾಜಕೀಯ ಲೆಕ್ಕಾಚಾರವನ್ನು ನೋಡೋದಾದರೆ ಪ್ರತಿಯೊಂದರಲ್ಲೂ ಕೂಡ ಈ ಮೋದಿಯವರ ಒಂದು ಆಗಮನ ಸಾಕಷ್ಟು ಹುರುಪನ್ನು, ಉತ್ಸಾಹವನ್ನು ನೀಡಲಿದೆ. ಯಾಕಂದರೆ ಕಾರ್ಯಕರ್ತರಿಗೆ ಮೋದಿ ಅಂದರೆ ಒಂದು ಶ್ರೀರಾಮನ ಒಂದು ಸ್ವರೂಪ ಅನ್ನೋದು ಈಗಷ್ಟು ತಾನೇ ಮೋದಿಯವರನ್ನ ಭೇಟಿ ಮಾಡಿ ಬಂದಂಥ ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಮಾಧ್ಯಮಗಳಿಗೆ ಹಂಚಿಕೊಂಡಿರುವಂಥದ್ದು. ಈ ವಿಚಾರದಲ್ಲಿ ನೋಡೋದಾದರೆ ಈಗಾಗಲೇ ನಡೆದಿರುವಂಥ ಮತದಾನಗಳ ಒಂದು ಲೋಪದೋಷಗಳು ಅಥವಾ ಎಲ್ಲಿ ಎಡವಟ್ಟಾಗಿದೆ ಅದನ್ನೆಲ್ಲವನ್ನು ಸಿದ್ಧಪಡಿಸಿಕೊಳ್ಳಲು, ಅದನ್ನೆಲ್ಲವನ್ನು ರಿಪೇರಿ ಮಾಡಲು ಈ ಒಂದು ಅವಕಾಶ ಅತ್ಯುತ್ತಮ ಆಗಿರೋದ್ರಿಂದ ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ ಮತಗಳು ಜಾಸ್ತಿ ಇರುವಂತಹ ಉತ್ತರ ಕರ್ನಾಟಕ ಭಾಗದಲ್ಲಿ ಟಾರ್ಗೆಟನ್ನು ಮಾಡಿ ಉಳಿದ ಎಲ್ಲ ಕ್ಷೇತ್ರಗಳಿಗೆ ಅದರ ಪ್ರಭಾವವನ್ನು ಮಾಡಬೇಕು ಅನ್ನೋದು ಬಿ ಜೆ ಪಿಯ ಒಂದು ಟಾರ್ಗೆಟ್ ಆಗಿರುವಂಥದ್ದು. ಸೊ ಹೀಗಾಗಿ ಮೋದಿಯವರ ಮುಖಾಂತರ ಅದನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಯುವ ಸಮುದಾಯವನ್ನು ಮತದಾನಕ್ಕೆ ಸೆಳೆಯಬೇಕು, ಯುವ ಸಮುದಾಯಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಯಕ್ರಮಗಳು ರೂಪುಗೊಂಡಿರುವಂಥದ್ದು. ಇನ್ನು ನಾವಿಲ್ಲಿ ಒಂದು ಗಮನಿಸಬೇಕು ಪ್ರೇಮ್, ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪ್ರಬಲವಾಗಿದೆಯೋ ಅಲ್ಲಿ ರ್ಯಾಲಿ ಇಲ್ಲ. ಆದರೆ ಬಿ ಜೆ ಪಿಗೆ ಸ್ವಲ್ಪ ಟಫ್ ಅನಿಸ್ತಾ ಇರ್ಬೋದು, ಅಥವಾ ಬಿ ಜೆ ಪಿಗೆ 50-50 ಅಥವಾ ನೆಕ್ ಟು ನೆಕ್ ಫೈಟ್ ಇರುವಲ್ಲಿ ಅಂತಲ್ಲಿ ಮೋದಿಯವರ ರ್ಯಾಲಿ ನಡೆಯೋದ್ರಿಂದ ಅದು 100% ಆಗಿ ಓಟಾಗಿ ಬಿ ಜೆ ಪಿಗೆ ಕನ್ವರ್ಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇರುವಂಥದ್ದು. ಇನ್ನು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಏನು ನಡೆದಿದೆ ಒಂದು ಕ್ಷೇತ್ರದಲ್ಲಿ, ಅವುಗಳನ್ನು ಕೂಡ ಸರಿಪಡಿಸುವಂಥದ್ದು. ಈಗ ಸಹಜವಾಗಿ ಜಗದೀಶ್ ಶೆಟ್ಟರ್ ಅವರು ಪಾರ್ಟಿಯನ್ನು ಬಿಟ್ಟು ಹೋಗಿದ್ರು, ಈಗ ವಾಪಸ್ ಬಂದಿದ್ದಾರೆ. ಸೊ ಅವರನ್ನು ಪ್ರಬಲ ಮಾಡೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆಗೊಂಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.